Namaste. Basic concepts and formula for PUC or 11th and 12th content. Article number 6, Calculus. Sub-article 6.3, Differentiation. So logarithmic differentiation. Suppose we have the explicit function in the form y equal to f of x to the power of g of x, or an implicit function in the form f of x to the power of g of y equal to c. Say, ಅಂದರೆ ಇದಕ್ಕೆ c ಅಂತ ಕಾಲ್ ಮಾಡ್ತಾ ಇರೋದು. Then we have to first take logarithms on both sides and then differentiate with respect to x for computing dy by dx. Suppose ಇಲ್ಲಿ explicit function y equal to f of x to the power of g of x. Otherwise implicit function f of x to the power of g of y ಈ ಥರ ಇತ್ತು ಅಂದರೆ ನಾವೇನು ಮಾಡಬೇಕು, ಲಾಗರಿದಮ್ನ ಬೋತ್ ದಿ ಸೈಡ್ ಅಪ್ಲೈ ಮಾಡಿಬಿಟ್ಟು ಸೊ ನಾನು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಇಫ್ ದಿ ಇಂಡೆಕ್ಸ್ ಈಸ್ ಎ ವೇರಿಯೇಬಲ್ ದೆನ್ ಇಟ್ ಬಿಕಮ್ಸ್ ನೆಸೆಸರಿ ಟು ಎಂಪ್ಲಾಯ್ ಲಾಗರಿದಮಿಕ್ ಡಿಫ್ರೆನ್ಷಿಯೇಷನ್ ಫಾರ್ ಕಾಂಪ್ಯೂಟಿಂಗ್ ದಿ ಡೆರಿವೇಟಿವ್. ಸಪೋಸ್ ಇಂಡೆಕ್ಸಲ್ಲಿ ವೇರಿಯೇಬಲ್ ಇತ್ತು ಅಂತ ಹೇಳಿದ್ರೆ ನಾವು ಲಾಗರಿದಮಿಕ್ನ ಯೂಸ್ ಮಾಡಲೇಬೇಕಾಗತ್ತೆ, ಗೊತ್ತಾಯ್ತಲ್ಲ, ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಫಾರ್ ಕಾಂಪ್ಯೂಟಿಂಗ್ ದಿ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಲಾಗರಿದಮಿಕ್ನ ಡಿಫ್ರೆನ್ಷಿಯೇಟ್ ಅಂದರೆ ಅಪ್ಲೈ ಮಾಡಿಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಬೇಕು. Sometimes we employ this method otherwise also to make the differentiation work simpler. Okay, first example, given y equal to a power of x. Y equal to a power of x. Let us find dy by dx. So ಇಲ್ಲಿ ನೋಡಿ, a is constant, ಅದರ ಪವರಲ್ಲಿ ಇಂಡೆಕ್ಸಲ್ಲಿ ಏನಿದೆ ವೇರಿಯೇಬಲ್ ಇದೆ. ಸೊ ಇಂಡೆಕ್ಸಲ್ಲಿ ವೇರಿಯೇಬಲ್ ಇತ್ತು ಅಂದರೆ ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್, ಲಾಗರಿದಮಿಕ್ ಆನ್ ಬೋತ್ ದಿ ಸೈಡನ್ನು ಅಪ್ಲೈ ಮಾಡಿಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ ಲಾಗ್ ವೈ ಈಕ್ವಲ್ ಟು ಲಾಗ್ ಎ ಪವರ್ ಆಫ್ ಎಕ್ಸ್. ಸೊ ಲಾಗ್ ಎ ಪವರ್ ಆಫ್ ಎಕ್ಸ್ ಇಸ್ ಎಕ್ಸ್ ಲಾಗ್ ಎ ಅಂತ. ಸೊ ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ ವೈಗೆ ಡೆರಿವೇಟಿವ್ ಮಾಡಿದ್ರೆ 1/y ಇಂಟು ಅಗೇನ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು dy by dx, ಅಂದರೆ ಇದಕ್ಕೆ ಚೈನ್ ರೂಲ್ ಅಪ್ಲೈ ಮಾಡಿರೋದು. ಈಕ್ವಲ್ ಟು ಇಲ್ಲಿ ಇವಾಗ ಪ್ರಾಡಕ್ಟ್ ಇದೆ, ಟೂ ಫಂಕ್ಷನ್ಸ್ ಆರ್ ದೇರ್. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಎಕ್ಸ್, ಲಾಗ್ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/a ಬರುತ್ತೆ. ಅಗೇನ್ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬಿಕಾಸ್ ಎ ಇಸ್ ಕಾನ್ಸ್ಟೆಂಟ್. ಸೊ ಅಲ್ಲಿಗೆ ಸೊ ದಟ್ ಈಸ್ 0. ಸೆಕೆಂಡ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಂದರೆ ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು, 1 ಆಗುತ್ತೆ. ಸೊ ಎಕ್ಸ್ ಇಂಟು 0 ಇಸ್ 0 ಪ್ಲಸ್ ಲಾಗ್ ಎ ಇಂಟು 1 ಇಸ್ ಲಾಗ್ ಎ. ನೆಕ್ಸ್ಟ್ dy by dx ಈಕ್ವಲ್ ಟು ವೈನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ y ಇಂಟು ಲಾಗ್ ಎ. ಸೊ ಪುಟ್ y ಈಕ್ವಲ್ ಟು ಎ ಪವರ್ ಆಫ್ ಎಕ್ಸ್. y ಅಂದರೆ ಎ ಪವರ್ ಆಫ್ ಎಕ್ಸ್ ಅಲ್ವಾ. ಸೊ yಗೆ ಎ ಪವರ್ ಆಫ್ ಎಕ್ಸನ್ನು ಹಾಕಿ ಈಕ್ವಲ್ ಟು, ಸೊ ಡೆರಿವೇಟಿವ್ ಆಫ್ ಎ ಪವರ್ ಆಫ್ ಎಕ್ಸ್ ಈಕ್ವಲ್ ಟು ಎ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ ಇಸ್ ದ ಆನ್ಸರ್. Okay, next second problem, second example. So given r to the power of n, a to the power of n cos n theta, given r to the power of n equal to a power of n cos n theta, n is a constant, let us find dr by d theta. So r to the power of n equal to a power of n cos n theta, n is a constant. So find out differentiation of r with respect to theta. So here index ಅಲ್ಲಿ ಏನಿದೆ, ವೇರಿಯೇಬಲ್ ಇದೆ, n ಅನ್ನೋ ವೇರಿಯೇಬಲ್ ಇದೆ. ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ r to the power of n equal to log a power of n cos n theta. So next log r to the power of n is n
ಲಾಗ್ ಆರ್ ಈಕ್ವಲ್ ಟು ಲಾಗ್ ಎರಡು ಫಂಕ್ಷನ್ ಇದ್ದರೆ, ಟೂ ಫಂಕ್ಷನ್ ಇದ್ದರೆ ಲಾಗ್ ಎ ಬಿ ಅಂತ ಇದ್ದರೆ ಲಾಗ್ ಎ ಪ್ಲಸ್ ಲಾಗ್ ಬಿ, ಲಾಗ್ ಎ ಪ್ಲಸ್ ಲಾಗ್ ಬಿ ಆ ಫಾರ್ಮುಲಾ ತಗೋಬೇಕು. ಸೊ ಲಾಗ್ ಎ ಪವರ್ ಆಫ್ ಎನ್ ಪ್ಲಸ್ ಲಾಗ್ ಕಾಸ್ ಎನ್ ತೀಟಾ. ನೆಕ್ಸ್ಟ್ ಎನ್ ಲಾಗ್ ಆರ್ ಈಕ್ವಲ್ ಟು ಲಾಗ್ ಎ ಪವರ್ ಆಫ್ ಎನ್ ಇಸ್ ಎನ್ ಲಾಗ್ ಎ ಪ್ಲಸ್ ಲಾಗ್ ಕಾಸ್ ಎನ್ ತೀಟಾ. ನೆಕ್ಸ್ಟ್ ಡೆರಿವೇಟಿವ್ ಆಫ್ ದಿಸ್ ಅಥವಾ ಡಿಫ್ರೆನ್ಷಿಯೇಟಿಂಗ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಯಾವುದು ತೀಟಾ, ಡಿ ಆರ್ ಬೈ ಡಿ ತೀಟಾ ಅಲ್ವಾ. ಸೊ ಎನ್ ಕಾನ್ಸ್ಟೆಂಟು ಲಾಗ್ ಆರಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/r, ಈಗೇನು ಆರಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು ತೀಟಾದಿಂದ ಡಿ ಆರ್ ಬೈ ಡಿ ತೀಟಾ ಈಕ್ವಲ್ ಟು ಎನ್ ಆ್ಯಸ್ ಇಟ್ ಈಸ್. ಲಾಗ್ ಎ ಅಂದರೆ ಎನ್ ಇಸ್ ಕಾನ್ಸ್ಟೆಂಟ್ ಅಂತ, ಲಾಗ್ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/a, ಎಗೇನ್ ಎಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ತೀಟಾ, ಎ ಇಸ್ ಕಾನ್ಸ್ಟೆಂಟು ಹಾಗಾಗಿ 0 ಆಗುತ್ತೆ. ಪ್ಲಸ್ ಡೆರಿವೇಟಿವ್ ಆಫ್ ಲಾಗ್ ಆಫ್ ಕಾಸ್ ಎನ್ ತೀಟಾ ಈಸ್ 1 ಡಿವೈಡೆಡ್ ಬೈ ಕಾಸ್ ಎನ್ ತೀಟಾ. ಎಗೇನ್ ಕಾಸ್ ಎನ್ ತೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅವಾಗೇನಾಗುತ್ತೆ ಮೈನಸ್ ಎನ್ ಇಂಟು ಸೈನ್ ಎನ್ ತೀಟಾ ಬರುತ್ತೆ. ಅಂದರೆ ನಾವಿಲ್ಲಿ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ ಫಂಕ್ಷನ್ ಆಫ್ ಎ ಫಂಕ್ಷನ್. ಸೊ ಫಸ್ಟ್ ಓವರಾಲ್ ಡೆರಿವೇಟಿವ್ ಮಾಡಿದರೆ 1 ಬೈ ಕಾಸ್ ಎನ್ ತೀಟಾ, ಎಗೇನ್ ಕಾಸ್ ಎನ್ ತೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎನ್ ತೀಟಾ, ಎಗೇನ್ ಎನ್ ತೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎನ್, ಸೊ ಮೈನಸ್ ಎನ್ ಇಂಟು ಸೈನ್ ಎನ್ ತೀಟಾ. ಸೊ ಎನ್ 1/r ಡಿ ಆರ್ ಬೈ ಡಿ ತೀಟಾ ಈಕ್ವಲ್ ಟು ಇದು 0 ಆಯಿತು, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಎನ್ ಸೈನ್ ಎನ್ ತೀಟಾ ಬೈ ಕಾಸ್ ಎನ್ ತೀಟಾ ಈಸ್ ಟ್ಯಾನ್ ಎನ್ ತೀಟಾ. ಸೊ ಎನ್ ಗೆಟ್ ಕ್ಯಾನ್ಸಲ್, ದೆನ್ ಡಿ ಆರ್ ಬೈ ಡಿ ತೀಟಾ ಈಕ್ವಲ್ ಟು ಆರ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಮೈನಸ್ ಆರ್ ಇಂಟು ಟ್ಯಾನ್ ಎನ್ ತೀಟಾ. ದಿಸ್ ಇಸ್ ದ ಆನ್ಸರ್. See here, though we can do this example without taking logarithms, it is convenient by logarithmic method. Taking logarithm on both sides of r power of n equal to a power of n cos n theta we get. So n into log r equal to n log a plus log of cos n theta. Differentiating with respect to theta on both sides. So n log r ಗೆ differentiate ಮಾಡಿದ್ರೆ 1/r dr by d theta. ಸೊ ಇದು 0 ಆಗುತ್ತೆ, ಪ್ಲಸ್ ಲಾಗ್ ಆಫ್ ಕಾಸ್ ಎನ್ ಥೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ದಿಸ್ ಒನ್. ಸೊ ಎನ್ ಗೆಟ್ ಕ್ಯಾನ್ಸಲ್, 1/r ಡಿ ಆರ್ ಬೈ ಡಿ ಥೀಟಾ ಈಕ್ವಲ್ ಟು ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ದೆನ್ ಆರ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ ಆರ್ ಬೈ ಡಿ ಥೀಟಾ ಈಕ್ವಲ್ ಟು ಮೈನಸ್ ಆರ್ ಟ್ಯಾನ್ ಎನ್ ಥೀಟಾ. ಓಕೆ, ಥ್ಯಾಂಕ್ ಯು ಸೋ ಮಚ್.